ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಮ್ಮ ವಂದನ, ಆ ಸುರೇಂದ್ರಂಗೂ ಹೇಳ್ಬಿಡು, ಸುಬ್ಬು ಶ್ರಾವಣಿ ಇನ್ಯಾರ ಮನೆಗೂ ಮದುವೆ ಮಾತುಕತೆಗೆ ಹೋಗೋದು ಬೇಡ. ಸುಬ್ಬುನೇ ಮನೆಯಿಂದ ಆಚೆ ಹಾಕುವಷ್ಟು ದುರಹಂಕಾರನ ಅವ್ರಿಗೆ. ಹೌದು ಬಾಬಾ, ಈ ವಿಷಯನ ಕೇಳಿ ನಿಮ್ಮ ತಮ್ಮನೂ ತುಂಬ ಕೋಪ ಮಾಡಿಕೊಂಡ್ರು. ನಾನೇ ಅವ್ರಿಗೆ ಸಮಾಧಾನ ಮಾಡಿದೆ. ನಮಗೆ ಹೇಗೋ ಈ ಸಂಬಂಧ ಬೇಡ ಅಲ್ವಾ ಬಾಬಾ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ನಿಮ್ಮ ತಮ್ಮ ಪಾರ್ಟಿ ಆಫೀಸಿಂದ ನೇರವಾಗಿ ಅಲ್ಲೇ ಹೋಗಿ ಮಾತಾಡ್ತೀನಿ ಅಂತ ಹೇಳಿದ್ರು. ನೀವೇ ಅವ್ರಿಗೊಂದು ಫೋನ್ ಮಾಡಿ ಬೇಡ ಅಂತ ಹೇಳ್ಬಿಡಿ. ಸುಮ್ಮನೆ ನಾವ್ಯಾಕೆ ಈ ಮಾತನ್ನ ಮುಂದುವರ್ಸೋದು? ನೀನು ಹೇಳೋದು ಸರಿಯಮ್ಮ. ಆದರೂ ಪಾಪ ಸುಬ್ಬು, ನಾವು ಹೇಳಿದ್ವಿ ಅಂತ ಪಾಪ ಶ್ರಾವಣಿಗೆ ಒಳ್ಳೆ ಗಂಡನ ಹುಡುಕ್ಬೇಕು ಅಂತ ಅವನ ಜವಾಬ್ದಾರಿ ತಗೊಂಡಿದ್ದಾನೆ. ಆದರೆ ಈ ಥರ ಸುಬ್ಬುಗೆ ಅವಮಾನ ಆಗೋದು ಸರಿ ಇಲ್ಲ. ನಾನು ಸುಬ್ಬು ಹತ್ರ ಮಾತಾಡಬೇಕು. ಅದೆಲ್ಲ ಸರಿ ಬಾಬಾ, ಆದರೆ ಈಗ ಶ್ರಾವಣಿ ಸೆಲೆಕ್ಟ್ ಮಾಡಿರೋ ಆ 5 ಹುಡುಗರು ಕೂಡ ಅವಳಿಗೆ ಸರಿ ಹೋಗ್ತಿಲ್ಲ. ಮುಂದೆ ಏನು ಮಾಡೋದು? ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ಶ್ರಾವಣಿಗೆ ಒಬ್ಬ ಒಳ್ಳೆ ಹುಡುಗನ ಹುಡುಕಬೇಕು. ಇದೇ ಕರೆಕ್ಟ್ ಟೈಮ್. ವೀರುಗೆ ಈಗಲೇ ಮದನ್ ಬಗ್ಗೆ ಹೇಳಬೇಕು. ಇಂಥ ಟೈಮ್ನಲ್ಲಿ ಮದನ್ ಬಗ್ಗೆ ಹೇಳಿದ್ರೆ ವೀರು ಮನಸ್ಸಲ್ಲಿ ಅವನ ಬಗ್ಗೆ ಇರೋ ಒಳ್ಳೆ ಅಭಿಪ್ರಾಯ ಖಂಡಿತ ಒಪ್ಕೋತಾನೆ. ಹೇಗಿದ್ರೂ ಮದುವೆ ನಿಂತು ಹೋಯ್ತು, ಮತ್ತೆ ಈ ಮದುವೆನ ಮುಂದುವರಿಸಲೇಬೇಕು. ಶ್ರಾವಣಿ ಹೇಗಿದ್ರೂ ಮ್ಯಾಡಿನ ಒಪ್ಕೋತಾಳೆ ಅಂತ ಕನ್ವಿನ್ಸ್ ಮಾಡಬೇಕು. ಹೌದು, ದಿಸ್ ಇಸ್ ದ ರೈಟ್ ಟೈಮ್. ವೀರು, ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ರಿ? ಏನ್ ವೀರು ಅದು? ವಾಕ, ವಿಷಯ ನಿನಗೆ ಹೇಳದೆ ಇರ್ತೀನ. ಶ್ರಾವಣಿಗೆ ಒಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು. ಅದೇ ವಿಷಯನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಬಾಬಾ, ಈ ವಿಷಯನ ನಾವೇ ಡಿಸ್ಕಸ್ ಮಾಡ್ಕೊಳ್ಳೋ ಬದಲು ಒಂದ್ಸರಿ ಶ್ರಾವಣಿ ಹತ್ರ ಕೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಯಾಕಂದ್ರೆ ಈಗಾಗಲೇ ಅವಳ ಮದುವೆ ವಿಷಯದಲ್ಲಿ ತುಂಬ ಏನೇನೋ ನಡೆದೋಗಿದೆ. ಅವಳ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ದೆ ಅವಳ ಮದುವೆನೂ ನಿಂತು ಹೋಯ್ತು. ಅದರಿಂದನೇ ನೋಡಿ ಇಷ್ಟೆಲ್ಲ ಆಗ್ತಿದೆ. ನೀನು ಹೇಳೋದು ಸರಿ ವಂದನ. ಶ್ರಾವಣಿ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಮೊದಲು ತಿಳ್ಕೋಬೇಕು. ವೀರು, ನೀನು ಅದ್ರ ಬಗ್ಗೆ ಎಲ್ಲ ತುಂಬಾ ಯೋಚನೆ ಮಾಡಬೇಡ. ಕೆಲವೊಂದ್ಸಲ ನಮ್ಮ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ನಮ್ಮ ಕಣ್ಣೆದುರುಗಡೆನೆ ಕಾಣುತ್ತೆ, ಆದ್ರೆ ನಾವು ನೋಡಲ್ಲ ಅಷ್ಟೇ. ಕೂತು ನಿಧಾನವಾಗಿ ಯೋಚನೆ ಮಾಡಿದ್ರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಮ್ಮ ಸುತ್ತಾನೆ ಇರುತ್ತೆ. ಹಾಗೆ ಶ್ರಾವಣಿಗೆ ತಕ್ಕ ಹುಡುಗನು ನಿನ್ ಕಣ್ಣಿಗೆ ಕಾಣಿಸ್ಕೊತಾನೆ. ನೀನು ಹೇಳೋ ಮಾತು ನನಗೆ ಅರ್ಥ ಆಯ್ತಕ್ಕ. ನನ್ನ ಪ್ರಶ್ನೆಗೆ ಉತ್ತರ ನನ್ನ ಕಣ್ಮುಂದೆನೇ ಇದ್ರೂ ನನಗೆ ಇಷ್ಟು ದಿವಸ ಕಾಣಿಸ್ಲೇ ಇಲ್ಲ. ವಂದನ, ಶ್ರಾವಣಿಗೆ ತಕ್ಕ ಹುಡುಗ ಸಿಕ್ಬಿಟ್ಟಮ್ಮ. ಅವನೇ ಪರ್ಫೆಕ್ಟ್ ಚಾಯ್ಸ್. ಬೇಗ ಬಂದ್ಬಿಡು. ಸರಿ ಸರಿ ಹಚ್ಕೊಂಡ್ರೆ ಅತ್ತೆಯವ್ರೆ, ನಾಳೆನೇ ಹುಡುಗ ಯಾರು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಏನಾಯ್ತು ಮಗ್ನೆ? ಎಲ್ಲ ಮುಗ್ದೋಯ್ತಪ್ಪ. ನನ್ನ ಆಸೆಗಳು, ಕನಸುಗಳು, ಪ್ರೀತಿ ಎಲ್ಲ ನಾಶ ಆಗೋಯ್ತಪ್ಪ. ಏನೋ ಏನೋ ಹೇಳ್ತಾ ಇದೀಯಾ? ಅಪ್ಪ, ಶ್ರಾವಣಿ ಮೇಡಮ್ಗೆ ನಾಳೆನೇ ನಿಶ್ಚಿತಾರ್ಥ ಅಂತ. ಒಳ್ಳೆ ಹುಡುಗ ಸಿಕ್ಕಿದಾನಂತಪ್ಪ. ನಾನು ಅವ್ರ ಜೊತೆ ಹೋಗ್ಬೇಕಂತೆ. ಅಲ್ಲಪ್ಪ, ನನ್ನ ಕಣ್ಮುಂದೆನೆ ಶ್ರಾವಣಿ ಮೇಡಮ್ ನಿಶ್ಚಿತಾರ್ಥ ಆಗ್ತಿದ್ರೆ ನೋಡ್ಕೊಂಡು ಹೇಗಪ್ಪ ಇರ್ಲಿ ನಾನು? ಎಲ್ಲ ಮುಗ್ದೋಯ್ತಪ್ಪ, ಎಲ್ಲ ಮುಗ್ದೋಯ್ತು. ಬೇಗ ರೆಡಿ ಆಗ್ಬಿಡಪ್ಪ. ಈಗ ಹೇಗೆ ಮಾಡೋದು? ನೀನೇ ನಮ್ಮ ಮನೆಗೆ ಬರ್ತೀಯಾ ಅಥವಾ ನಾನೇ ಹೋಗ್ತಾ ಪಿಕಪ್ ಮಾಡಲಾ? ನೀವು ಹೇಗೆ ಹೇಳ್ತಿರೋ
ಹಾಗೆ ಯಜಮಾನ್ರೆ. ಒಂದು ಕೆಲಸ ಮಾಡು, ನೀನು ಬರೋದು ಬೇಡ, ನಾನೇ ಆನ್ ದ ವೇ ಪಿಕಪ್ ಮಾಡಿಬಿಡ್ತೀನಿ. ಸುಮ್ಮನೆ ಲೇಟ್ ಆಗುತ್ತೆ. ಈಗ ನೀನು ನಮ್ಮ ಮನೆ ಮಗ ಇದ್ದಾಗಪ್ಪ, ಚೆನ್ನಾಗಿ ರೆಡಿಯಾಗಿ ಜಾಮ್ ಜಾಮ್ ಅಂತ ಇರಬೇಕು. ಶ್ರಾವಣಿ ಮದುವೆ ಮುಗಿಯೋವರೆಗೂ ನೀನೇ ಮುಂದೆ ನಿಂತ್ಕೋಬೇಕು. ಸರಿ ಸರಿ, ನಿಮ್ಮ ಮನೆ ಹತ್ರ ಬಂದು ಕಾಲ್ ಮಾಡ್ತೀನಿ, ಬಂದ್ಬಿಡು. ಓಕೆ? ಸುಬ್ರಹ್ಮಣ್ಯ, ಏನಾಯ್ತು? ಯಾಕೋ? ಏನಿಲ್ಲಮ್ಮ, ರೆಡಿ ಆಗ್ತೀನಿ ಬಿಡಿ ನಾನು. ಏನಾಯ್ತು? ಹೇಳ್ತೀನಿ, ನಡಿಯೇ ನಡಿಯೇ ನಡಿ. ಶ್ರಾವಣಿ, ಶ್ರಾವಣಿ ರೆಡಿನಾ? ಬಾವ ಕರೀತಿದ್ದಾರೆ. ಶ್ರಾವಣಿ, ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ಹೊರಡೋಣ ಚಿಕ್ಕಮ್ಮ. ನಾನು ಖುಷಿಯಾಗಿದ್ದೇನೆ. ಅಪ್ಪ ಹೆಂಗೆ ಅಂದ್ಕೊಂಡಿದ್ದಾರೋ ಹಾಗೆ ನಡೀಲಿ. ಸರಿ ಅಮ್ಮ, ಹೊರಡೋಣವಾ? ಅಯ್ಯೋ ದೇವ್ರೆ, ನನ್ನ ಮೊಮ್ಮಗಳು ನಗ್ನಗ್ತಾ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಿದ್ರೆ ಕಣ್ಣು ತುಂಬ್ಕೊಂಡು ಹರಿಸ್ಬೋದಿತ್ತು. ಆದ್ರೆ ಅವಳಿಗೆ ಇಷ್ಟ ಇಲ್ಲದೆ ಒಪ್ಕೊಳ್ಳೋದೆ ನಾನು ಹೇಗೆ ತಾನೇ ನೋಡಲಿ? ಇಲ್ಲಮ್ಮ, ನಾನು ಬರಲ್ಲ. ಅಮ್ಮ, ಇವತ್ತು ಶ್ರಾವಣಿದು ನಿಶ್ಚಿತಾರ್ಥ, ಅಂಥದ್ರಲ್ಲಿ ನೀವೇ ಇಲ್ಲ ಅಂದ್ರೆ? ಇಲ್ಲಮ್ಮ, ನಿಲ್ಲಕ್ಕೂ ಆಗ್ತಿಲ್ಲ. ಇದು ವೀರಿಗೆ ಗೊತ್ತಾದರೆ ಗಾಬರಿ ಆಗ್ತಾನೆ. ಅವನಿಗೆ ಬೇರೆ ಇನ್ನೇನಾದರೂ ಕಾರಣ ಹೇಳು. ನಾನು ಎಲ್ಲೇ ಇದ್ರೂ ನನ್ನ ಆಶೀರ್ವಾದ ಶ್ರಾವಣಿ ಮೇಲಿದ್ದೇ ಇರುತ್ತೆ. ಸರಿ ಅಮ್ಮ. ಶ್ರಾವಣಿ, ಬೇಗ ಬಾ. ಪಿಂಕಿ ಬಾ, ಬರ್ತೀನಮ್ಮ.